ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನ ಉಜ್ನಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಪದಚ್ಯುತಿ ಅಧ್ಯಕ್ಷೆಯಾದ ನಿಂಗಮ್ಮ ಇವರ ವಿರುದ್ಧ ದಿನಾಂಕ 3/7/2025ರಂದು ಬೆಳಗ್ಗೆ 11 ಗಂಟೆಗೆ 19 ಜನ ಸದಸ್ಯರು ಸರಿಯಾದ ಸಮಯಕ್ಕೆ ಹಾಜರಿದ್ದು ಸಹಾಯಕ ಆಯುಕ್ತರಾದ ಚಿದಾನಂದ ಗುರುಸ್ವಾಮಿ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ನಡೆದ ಸಭೆಯಲ್ಲಿ 22 ಜನರ ಸದಸ್ಯರ ಪೈಕಿ 19 ಸದಸ್ಯರು ಸಭೆಯಲ್ಲಿ ಕೈಗಳನ್ನು ಎತ್ತುವ ಮೂಲಕ ಮತ ಚಲಾಯಿಸಿ ವಿಶ್ವಾಸ ನಿರ್ಣಯವನ್ನು ಮಂಡಿಸಲಾಯಿತು. ಅಧ್ಯಕ್ಷೆಯಾದ ಡಿ ನಿಂಗಮ್ಮ ಇವರನ್ನ ಪದಚ್ಯುತಿ ಮಾಡಲಾಗಿದೆ ಎಂದು ಸಭೆಯಲ್ಲಿ ಅಂಗೀಕರಿಸಲಾಯಿತು. ಈ ನಡುವೆ ನಮ್ಮ ಮಾಧ್ಯಮ ವರದಿಗಾರರು ಇಲ್ಲಿನ ಸದಸ್ಯರನ್ನು ವಿಚಾರಿಸಿದಾಗ ಅವರು ನಮ್ಮ ಸುದ್ದಿವಾಹಿನಿಗೆ ಪ್ರತಿಕ್ರಿಯಿಸಿದ್ದು ಹೀಗೆ. ಉಪಾಧ್ಯಕ್ಷರಾದ ಪುಷ್ಪಾವತಿ ರೇವಣ್ಣ, ಸದಸ್ಯರು ಶಿವಗಂಗಮ್ಮ, ಕುರುಗೋಡು ಸಿದ್ದೇಶ್, ವಿ ಲೋಕಣ್ಣ, ಶಕಿಲಾ ಬಿ ನೂರುಲ್ಲಾ ಇತರರು ಮಾತನಾಡಿ ಅಧ್ಯಕ್ಷರು ಮಾಡಿರುವ ನೂರಾರು ಲೋಪದೋಷಗಳನ್ನು ಹೇಳುವುದರ ಮುಖಾಂತರ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸುಮಾರು 2 ವರ್ಷಗಳಿಂದ ನಮ್ಮ ಯಾವುದೇ ಕಾಮಗಾರಿಗಳಿಗೆ ಸರಿಯಾದ ಪ್ರೇರೇಪಣೆಯನ್ನು ನೀಡದೆ ತಟಸ್ಥವಾಗುವಂತೆ ಹಾಗೂ ಸರಿಯಾಗಿ ನಮ್ಮ ಬಿಲ್ಲುಗಳಿಗೂ ಸಹಿ ಹಾಕಲಿಕ್ಕೆ ನಾವೇ ಅವರ ಗ್ರಾಮಕ್ಕೆ ಹೋಗಿ ಗೋಗರೆದರೂ ಮಾಡುವುದು ಕಷ್ಟವಾಗಿತ್ತು. ಸಾಮಾನ್ಯ ಸಭೆಯನ್ನು 4 ಮತ್ತು 5 ತಿಂಗಳಿಗೊಮ್ಮೆ ಕರೆದಿರುತ್ತಾರೆ. ಈ ಸಭೆಗೆ ಅಧ್ಯಕ್ಷರೇ ಸಭೆಗೆ ಹಾಜರಾಗುವುದಂತೂ ತುಂಬ ವಿರಳವಾಗಿತ್ತು ಹಾಗೂ ಅಧಿಕಾರಿಗಳ ಮೇಲೆ ದರ್ಪ ತೋರಿಸುತ್ತಾರೆ ಹಾಗೂ ಸಿಬ್ಬಂದಿ ವೇತನವನ್ನು ಸರಿಯಾಗಿ ಬಿಲ್ ಪಾಸ್ ಮಾಡಿರುವುದಿಲ್ಲ. ನರೇಗಾ ಕೂಲಿ ಕಾರ್ಮಿಕರಿಗೆ ವೇತನ ಪಾವತಿಸಲಿಕ್ಕೆ ತಂಬನ್ನ ಹಾಕದೇ ಇರುವ ಕಾರಣ ಅದು ಇಒ ಅವರ ಲಾಗಿನ್ಗೂ ಹೋಗಿದ್ದು ಕೊನೆಗೆ ಅಲ್ಲಿಂದ ಬಿಲ್ ಪಾವತಿಸಿ ಕಾರ್ಮಿಕರಿಗೆ ಕೂಲಿಯನ್ನು ಪಾವತಿಸಲಾಯಿತು. ಮತ್ತು 2 ತಿಂಗಳಾದರೂ ನಮಗೆ ಯಾವುದೇ ಕೆಲಸವನ್ನು ನೀಡದೆ ನಮ್ಮನ್ನು ವಂಚಿತರನ್ನಾಗಿ ಮಾಡಿರುತ್ತಾರೆ ಎಂದು ಡಿಎಸ್ಎಸ್ ಮುಖಂಡ ಹಾಗೂ ಮೇಟಿ ಆದ ವಸಂತ್ ಕುಮಾರ್ ಹಾಗೂ ನರೇಗಾ ಕೂಲಿ ಕಾರ್ಮಿಕನಾದ ತಿಪ್ಪಣ್ಣ ಇವರು ತಮ್ಮ ನೋವನ್ನು ನಮ್ಮ ಮುಂದೆ ಎಳೆಯಾಗಿ ಬಿಚ್ಚಿಟ್ಟರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಸದಸ್ಯರಾದ ಮಂಜುನಾಥ್ ಸ್ವಾಮಿ, ಚೌಡಪ್ಪ, ರವಿ, ವೈಬಿ ಲೋಕೇಶ್, ಜೆ ಪರ್ಸಪ್ಪ, ಕೆ ಪರ್ಸಪ್ಪ, ಮುಪ್ಪಿನಪ್ಪ, ರೇಖಾ ಮರಿಯಪ್ಪ, ರುದ್ರಮ್ಮ, ತಿಮ್ಮಣ್ಣ, ನಾಗೇಂದ್ರಪ್ಪ, ಬಸಮ್ಮ, ಮಲ್ಲಪ್ಪ, ಶಿವಣ್ಣ, ಗೌರಮ್ಮ, ಮಲ್ಲಕ್ಕ, ಭಾಗ್ಯಮ್ಮ, ಅಂಜಿನಪ್ಪ, ಬಿಡಿಗುಡ್ಡ ಚಂದಪ್ಪ ಹಾಗೂ ಗ್ರಾಮದ ಜನತೆ ಈ ಸಮಯದಲ್ಲಿ ಉಪಸ್ಥಿತರಿದ್ದರು. ವರದಿ ಪ್ರಕಾಶ್ ಟಿಎಂ, ಬಿಎಸ್ಪಿ ನ್ಯೂಸ್, ವಿಜಯನಗರ ಜಿಲ್ಲೆ, ಕೊಟ್ಟೂರು. ಕೇಳಿದ್ವಿ ಸರ್ ಇದು ಟ್ಯಾಂಗಲ್ ಹಾಕ್ರಿ ಅಂತ. ಟ್ಯಾಂಗಲ್ ಹಾಕಿದ್ರೆ ಹಾಕಿನಿ ಅಂತಂದು ಇದು ಮಾಡಿದ್ರು ಸರ್. ಇವಲ್ ಆಗಿನಿಗೆ ತಂದು ಕೊಟ್ಟು ಬಳಕೆ ನಮಗೆ ದುಡ್ಡು ಬಂತು ಸರ್. ಅವತ್ತು ಲಾಸ್ಟ್ ಸರ್. ಇವತ್ತಿಗೂ ಇದು ಉದ್ಯೋಗ ಖಾತ್ರಿ ಇದು ಇದನ್ನ ಹಾಕಿಲ್ಲ, ಕೆಲಸ ಹಾಕಿಲ್ಲ. ಹಣ ಬಂದಿದೆ, ಎಷ್ಟು ಬಂತು? NMR ಹಾಕಿ ಹಾಕಿಲ್ಲ ಸರ್. ಅಲ್ಲೆಲ್ಲ ಅಷ್ಟು ಇವರೊಬ್ರು ಮೇಟಿ ಆದಾರ ನೋಡ್ರಿ ಸರ್. ಅಧ್ಯಕ್ಷರು ಕಾರ್ಮಿಕರದ್ದು ಇದ್ರದ್ದು ಉದ್ಯೋಗ ಖಾತ್ರಿ, ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾರ್ಮಿಕರು ಕೆಲಸ ಮಾಡ್ತೀವಿ ಅಂದರು. ಕೆಲಸ ಮಾಡಿದ ಟೈಮ್ನಲ್ಲಿ ಸತಿಗೂ ಏನನ್ನ NMR ಹಾಕ್ರಿ, ತಂಬ ಹಾಕ್ರಿ ಅಂತಂತ ಬಂದ್ರೆ ಅವ್ರ ಹತ್ರ ಇಲ್ರಿ ಅದು ನೋಡೋಣ ಹಾಕ್ತೀನಿ ಅಂತ ಸುಮ್ಮನೆ ಹಂಗೆ ಡಿಲೇ ಮಾಡ್ತಾರೆ. ಅದು ಲಾಗಿನಿಗೆ ಹೋಗೈತೆ. ಆಮೇಲೆ ಈಗ 1.5 ತಿಂಗಳಾಯಿತು ನಮ್ಮ ಕಾರ್ಮಿಕರು ಇದು NMR ಹಾಕೋಕ್ಕೂ ಅನುಕೂಲ ಮಾಡಿಕೊಟ್ಟಿಲ್ಲ ಅವರು. ಕಾರ್ಮಿಕರು ಸಾಕಷ್ಟು ಬಾರಿ ಇಲ್ಲಿ ಕೆಲಸಕ್ಕೆ ನರೇಗಾ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೇಳಕ್ಕೆ ಬಂದ್ರು ಯಾವುದೇ ರೀತಿ ಕೆಲಸಗಳು ಕೊಟ್ಟಿಲ್ಲ ಅವರು. ಹಾಗಾಗಿ ಅಧ್ಯಕ್ಷರದು ಎಷ್ಟು ಸರ್ತಿ ಗಮನಕ್ಕೆ ತಂದ್ರೂ ಅವರು ಅನುಕೂಲ ಮಾಡಿಕೊಟ್ಟಿಲ್ಲ. ಓಕೆ ಸರ್, ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವಳಿಯನ್ನು ಮಂಡನೆ ಮಾಡಿದ್ದೀರಾ? ಹೌದು ಸರ್. ಅದು AC ಸತ್ತು ತಗೊಂಡು ಹೋಗಿದ್ದಾರೆ. DC ಗೆ ಅಪ್ರೋಚ್ ಮಾಡ್ತೀನಿ ಅಂತೇಳಿ. ಹೌದು. ಯಾಕೆ ನೀವು ಅಧ್ಯಕ್ಷರನ್ನ ನೀವು ಅವಿಶ್ವಾಸ ಮಂಡನೆ ಮಾಡಿದ್ರಿ? ಸರ್, ನಾವು ಶಿವಗಂಗಮ್ಮ, ಸಿದ್ದೇಶ್ ಅಂತಂದೇಳಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಹಾಲಿ ಸದಸ್ಯರು. ನಮ್ಮ ಕೆಟಗರಿ ಮುಗಿದ ಮೇಲೆ ಅವರು ಅಧ್ಯಕ್ಷರು ST ಕೆಟಗರಿ ಬಂದಿರೋದ್ರಿಂದ ಅವರು ಚುನಾವಣೆಯಾಗಿ ಆಯ್ಕೆ ಆಗಿರುತ್ತಾರೆ. ಇಲ್ಲಿಯವರೆಗೆ ಸುಮಾರು ಒಂದು 18 ತಿಂಗಳು 2 ವರ್ಷ ಆಗ್ತಾ ಬಂದಿದೆ. ಕೆಲಸಗಳು ನಾವು NRG ಕೆಲಸ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದು ಸಾರ್ವಜನಿಕರಿಗೆ ಸ್ಪಂದಿಸ್ತಾ ಇಲ್ಲ. ಅಯ್ಯಮ್ಮ ವಯಸ್ಸಾದ ಕಾರಣ ಮಗಂದ ಆಡಳಿತದಲ್ಲಿ ಎಲ್ಲ ಅವ್ಯವಹಾರಗಳನ್ನೇ ಮಾಡ್ತಾ ಇದ್ದಾರೆ. ಸದಸ್ಯರುಗಳಿಗೆ ಯಾವೊಬ್ಬ ಸದಸ್ಯರುಗಳಿಗೂ ಗೌರವ ಕೊಡ್ತಾ ಇಲ್ಲ. ಅಯ್ಯಮ್ಮನ ಕೇಳಿದ್ರೆ ಪಾಪ ಅಯ್ಯಮ್ಮ ಬರುತ್ತೆ 6 ತಿಂಗಳಿಗೊಂದ್ಸರಿ 7 ತಿಂಗಳಿಗೊಂದ್ಸರಿ ಸಾಮಾನ್ಯ ಸಭೆಯನ್ನು ಕರೆದಿರ್ತಾರೆ. ಅವುಗಳ ಮನಸ್ಸಿಗೆ ಬೇಜಾರಾಗಿ ಎಲ್ಲ ಸದಸ್ಯರುಗಳು 15ನೇ ಹಣಕಾಸು ಆಗಿರ್ಬೋದು ಮತ್ತು NRG ಆಗಿರ್ಬೋದು ಮತ್ತು ನರೇಗಾದಡಿ ಇರ್ತಕ್ಕಂಥ ಕೂಲಿ ಕಾರ್ಮಿಕರ ಅಮೌಂಟ್ ಅಂದರೆ ಬಿಲ್ಲುಗಳಿಗೆ ಮತ್ತು ಫೈಲ್ಗಳಿಗೆ ಯಾವುದಕ್ಕೂ ಸೈನ್ ಆಗಿರುವುದಿಲ್ಲ. ಯಾಕಂದರೆ ನಮ್ಮ ಕಡತಗಳಲ್ಲಿ ಪರಿಶೀಲನೆ ಮಾಡ್ಬೋದು ತಾವುಗಳು. ದಯಮಾಡಿ ಈ ವಿಷಯವಾಗಿ ನೀವು ಬೇಕಾದ್ರೆ ಇದು ಮಾಡಿ. ಆಮೇಲೆ
ಸಿಬ್ಬಂದಿ ವೇತನ ಸಹಿತನೂ EOSR ಲಾಗಿನಿ ಕೂಡ ಹೋಗಿರುತ್ತದೆ. ಅದು ಒಂದು ನಮಗೆ ಮನಸ್ಸಿಗೆ ಭಾಳ ನೋವಾಗಿರುತ್ತದೆ. ಆದ ಕಾರಣ ಅವನು ಅಧ್ಯಕ್ಷ ಸ್ಥಾನದಿಂದ ಅಂದರೆ ನಿಂಗಮ್ಮ ಸಣ್ಣ ಮಾರಪ್ಪನವರನ್ನು ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸುವುದಕ್ಕೆ ಸುಮಾರು 19 ಸದಸ್ಯರುಗಳು ನಾವು ಅವಿಶ್ವಾಸ ನಿರ್ಣಯ ಮಾಡಿರುತ್ತಾರೆ. ಅವರು ನಿನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿರುತ್ತಾರೆ. ಯಾರು ಅಧ್ಯಕ್ಷರು ಅಂದರೆ ನಿಂಗಮ್ಮ ಅವರು ಏನು ಕೊಟ್ಟರು, ನನ್ನ ಅಧಿಕಾರ ಅವಧಿಯಲ್ಲಿ ಸುಮಾರು 22 ಜನ ಸದಸ್ಯರು ಸಾಮಾನ್ಯವಾಗಿ ಕಂಡಿದ್ದೇನೆ ಅಂದರೆ ಸಮಾನವಾಗಿ ಕಂಡಿದ್ದರೆ 19 ಜನ ಯಾಕೆ ಅವರ ವಿರುದ್ಧವಾಗಿ ಅವಿಶ್ವಾಸ ಮಾಡ್ತಾಯಿದ್ರು? ತಪ್ಪು ಹೇಳಿಕೆ ಜನಸಾಮಾನ್ಯರಿಗೆ ಕೊಡಬಾರ್ದಂತ ನಮ್ಮದೊಂದು ಭಾವನೆ. ನಾವು ಸ್ಟೇಟ್ಮೆಂಟ್ ಕೊಟ್ಟು ಪಬ್ಲಿಸಿಟಿ ಮಾಡ್ಬೇಕನ್ನೋ ಉದ್ದೇಶ ನಮಗಿಲ್ಲ. ಅವರು ಮನಸ್ಸಿಗೆ ಭಾಳ ನೋವಾಗಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದು ಏನು ಹೇಳಿದ್ದಾರೆ ಕಂಡಿದ್ದೇನೆ ಅಂದರೆ ಉಜ್ಜಿನಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬೈರದೇವರ ಗುಡ್ಡದಿಂದ ಆಯ್ಕೆ ಆಗಿದ್ದು ಕೆಲವರಿಗೆ ಸಹಿಸಿಕೊಳ್ಳಲು ಆಗುತ್ತಿರುವುದಿಲ್ಲ. ಸಾಮಾನ್ಯ ನಮ್ಮ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಮೇಲೆ ನಮ್ಮದೊಂದು ಇದ್ದ ಮೇಲೆ ನಾವು ಅವಕ್ಕೇನು ಸಂಬಂಧ ಇರೋದಿಲ್ಲ. ಆ ವಿಶ್ವಾಸ ಇಲ್ಲಾಂದರೆ ಸುಮಾರು 13 ಜನ ಹೋಗಿ ಅವರಿಗೆ ಅಧ್ಯಕ್ಷರು ಮಾಡ್ತಿದ್ದಿಲ್ಲ. ಆ ಥರ ಭೇದ ಭಾವ ಇದ್ದಿದ್ರೆ ಅದು ಕೆಟಗರಿ ಬಂದಿರೋದ್ರಿಂದ ಅವರು ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗೇನು ಅಭ್ಯಂತರ ಇಲ್ಲ. ಅದೇನೋ ಚುನಾವಣೆ ಆಯೋಗಕ್ಕೆ ST ಮೀಸಲಾತಿ ಬಂದಿತ್ತು, ಮಾಡಿದ್ದಾರೆ. ಅದ್ರ ಬಗ್ಗೆ ನಮಗಿದಿಲ್ಲ. ಅದಾದಮೇಲೆ ಏನು ಮಾಡಿದರೆ ಆಯ್ಕೆಯಾದ ಕಾಮಗಾರಿಗಳು ಅಂದರೆ ಕೆಲಸದೇ ಸಹಿಸಲು ಕಾಮಗಾರಿ ಆಗದ ಬಿಲ್ಲುಗಳನ್ನು ಸಹಿ ಮಾಡುವಂತೆ ಒತ್ತಾಯಿಸಿದರು ಅಂತ ಹೇಳಿದ್ದಾರೆ. ಇವತ್ತಿಗೂ ನಾವು ಯಾವ ಬಿಲ್ಲು ಮಾಡಿಲ್ಲ, ಯಾವುದೂ ಇಲ್ಲ. ಸುಮಾರು ಫೆಬ್ರವರಿ ಮಾರ್ಚಿಂದ ಸಹಿತ NRG ಪೇಮೆಂಟ್ಗಳು ನಮ್ಮ ಇವತ್ತಿಗೂ ಬಿಲ್ ಆಗಿಲ್ಲ, BOCನೂ ಆಗಿಲ್ಲ. ಆ ಫೈಲ್ಗಳಿಗೆ EO ಆಫೀಸಿಗೆ ಕಳ್ಸೋಕಂದ್ರೆ ಆ ಫೈಲ್ಗಳು ಸೈನ್ ಕೂಡ ಆಗಿಲ್ಲ. 15 ಹಣಕಾಸು ಕೆಲಸ ಮಾಡಿದ್ರೆ ಸಹಿತ ಇವತ್ತಿಗೂ ಪೇಮೆಂಟ್ ಆಗಿಲ್ಲ. ನೀವು ಕಡತಗಳು ಪರಿಶೀಲನೆ ಮಾಡ್ಬೋದು. ದಯವಿಟ್ಟು ನೀವು ಮಾಡಬೇಕು. ಪರಿಶೀಲನೆ ಮಾಡಿ ಮೇಲಧಿಕಾರಿಗಳ ಸಮಾಜಕ್ಕೆ ತಿಳಿಸ್ರಿ ತಪ್ಪು ಯಾರ್ದು ಒಪ್ಪು ಯಾರ್ದು ಅಂತಂದೇಳಿ. ಈ ಥರ ಮಾಡಿದ್ರೆ ಮನಸ್ಸಿಗೆ ಭಾಳ ನೋವಾಗಿದೆ. ಅದರಿಂದ ಅವಿಶ್ವಾಸ ನಾವು ಮಂಡನೆ ಮಾಡಿದ್ದೀವಿ. ಎಲ್ಲ ಸದಸ್ಯರುಗಳು ಹಾಗೂ ಊರಿನ ಜನರ ಭಾವನೆಗೆ ನಾವು ಧಕ್ಕೆ ತರೋದು. ಪಂಚಪೀಠದಲ್ಲಿ ಒಂದು ಪೀಠ ಆಗಿರೋದ್ರಿಂದ ಕೆಲಸಗಳು ಇರ್ತಿರ್ತವೆ, ಮತ್ತೊಂದು ಇರ್ತಿರ್ತವೆ. ಕರೆದ್ರೆ ಬರಲ್ಲ. ಏನೇ ಒಂದು ಸೈನ್ ಬೇಕಂದ್ರೂ ಆಫೀಸಿಗೆ ಬಂದು ಮಾಡಲ್ಲ. ಏನಿದ್ರೆ ಡೈರೆಕ್ಟ್ ಮತ್ತೆ ಬರೀದೇವ್ರ ಗುಡ್ಗೆ ಹೋಗ್ಬೇಕು, ಆ ಎಮ್ಮಂಗೆ ಕಾಣಬೇಕು, ನಾವು ಮಾಡ್ಸ್ಕೊಂಬರ್ಬೇಕು. ಆ ಥರ ಸಮಸ್ಯೆ ಇರೋದ್ರಿಂದ ಬೇಜಾರಾಗಿ ಎಲ್ಲರ ಅವಿಶ್ವಾಸ ಮಾಡಲಿಕ್ಕೆ ಇದು ಮಾಡಿದರೆ ತಾವುಗಳು ದಯಮಾಡಿ ಇದನ್ನು ಒಂದು ಇದು ಮಾಡಿ ನ್ಯೂಸ್ ಮಾಡಿ ನಮ್ದೇನು ತಪ್ಪಿರೋದಿಲ್ಲ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಕಾಲ ಅವ್ರು ಸೆಲೆಕ್ಷನ್ ಆಗಿ ಅಧ್ಯಕ್ಷರಾಗಿ 2 ವರ್ಷ ಆಯ್ತು ಅಂತ ಹೇಳಿದಿರಿ. ಆ 2 ವರ್ಷದಲ್ಲಿ ನೀವೆಲ್ಲ ಸದಸ್ಯರಾಗಿ ಏನು ಕಾಮಗಾರಿಗಳನ್ನು ಮಾಡಿಲ್ವಾ? ಮಾಡಿದ್ವಿ ಸರ್, ಕೆಲವು ಮಾಡಿದ್ವಿ. ಮತ್ತು ಮಾಡಿದ್ವಿ ಅಂದಮೇಲೆ ಅದಕ್ಕೇನು ಬಿಲ್ ಸ್ಯಾಂಕ್ಷನ್ ಮಾಡಿಲ್ವಾ? ಬಿಲ್ ಸ್ಯಾಂಕ್ಷನ್ ಮಾಡಿರ್ತಾರೆ. ಈಗ 6 ತಿಂಗಳ ಇಂಚಿನಿಂದ ಕೊಟ್ಟ ಯಾವ ಬಿಲ್ಗಳಿಗೆ ಸೈನ್ ಮಾಡಲ್ಲ ಅಂತಂದರೆ ಅಟಿ ಮಾಡಕತ್ತಿಲ್ಲ. ಆ ಉದ್ಯೋಗ ಖಾತ್ರಿಯಲ್ಲಿ ಬಡವರು ರೈತರು ಕೆಲಸಕ್ಕೆ ಹೋಗಿರ್ತಾರೆ, ಅವಕ್ಕೆ ಸೈನ್ ಮಾಡಿಲ್ಲ. ಅವ್ನು ಮಾಡಿದಂತ ಅವೆಲ್ಲ ಡಿಲೇಟ್ ಆಗಿದ್ದಾವೆ. ಅವರು ಸೈನ್ ಮಾಡಿ ಅವ್ರು ಕೊಟ್ಟಿಲ್ಲ, ಮುತ್ತಿ ಆಗ್ತೀವಿ ಅಂತ ಅವ್ರು ಕೂಡ ರೈತರೆಲ್ಲ ನಮಗೆ ಈ ನರೇಗಾದಲ್ಲಿ ಮಾಡಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಕೂಲಿ ಹಣ ಬಂದಿಲ್ಲ, ಆಮೇಲೆ ಮೀಟಿಂಗ್ ಕರೀತಾರೆ. ಮೀಟಿಂಗ್ ಕರೆದ್ರೆ ನಾವೆಲ್ಲ ಕಲ್ತಿರ್ತೀವಿ. ಅವ್ರ ತಾಯಿ ಕರ್ಕೊಂಡು ನಾವು ತೆಗಿತಾ ಹೋಗ್ತೇವೆ. ಮೀಟಿಂಗ್ ಮಾಡೋದು 2-3 ಮೀಟಿಂಗ್ ಆ ಥರ ಮಾಡಿದ್ವಿ. ಆಮೇಲೆ ಏನು ಬಿಲ್ ಆಗ್ಯಾವ ಅಂತ ಹೇಳ್ತಾನಲ್ಲ, ನಾವಿನ್ನೂ ಬಿಲ್ ಬರ್ಸಿಲ್ಲ. ಕೆಲವು ವರ್ಷ ಬಂದಿವಿ. ಅವ್ನು ಸೈನ್ ಮಾಡಿದಾನೆ, ಅವನೆಲ್ಲ ಬಿಲ್ ಡ್ರಾ ಮಾಡ್ಯಾನ. ನಾವಿನ್ನೂ ಸೈನ್ ಮಾಡಿಲ್ಲ, ನಾವಿನ್ನೂ ವರ್ಷ ಮುಂದಿರ್ತಾವೆ. ಅವನ ತಿಂದು ಮತ್ತೆ ನಮಗೆ ಸೈನ್ ಅಧ್ಯಕ್ಷರೆಲ್ಲ ಬಿಲ್ ಡ್ರಾ ಆಗಿದ್ದಾವೆ, ಸದಸ್ಯರು ಆಗಿಲ್ಲ. ಅವನು ಮಾಡ್ಲಿಲ್ಲ ಕಾರಣಕ್ಕಲ್ಲ ಹೋಗಿರೋದು. ನಮ್ಮ ಹಳ್ಳಿಗೆ ಆಗಿ ಕೊಟ್ಟಿಲ್ಲ ಇವ್ರು ಅಂತ ಹೇಳ್ತಾನೆ. ಹಂಗಿದ್ರೆ ನಾವು ಯಾಕೆ ಮಾಡಿದ್ವಿ? ಈಗ 2 ಗಣಕನಹಳ್ಳಿ ಬೆಟ್ಟಬಿಟ್ಟ ಸೇರಿದ ಮೇಲೆ ನಮ್ಮ ಪಂಚಾಯತಿ ಸೇರಿ ಐತಿ. ನಾವಿಂದ ದೊಡ್ಡ ಊರ್ಬಿಟ್ಟು ಅವ್ನು ಯಾಕೆ ಮಾಡಿದ್ವಿ? ಒಳ್ಳೆ ಹುಡುಗ ಅಂತ ಮಾಡಿದ್ವಿ. ಅವ್ನು ಸರಿಯಾದ ರೀತಿಯಲ್ಲಿ ನಡ್ಕೊಂಡಿಲ್ಲ. ಜನಗಳೆಲ್ಲ ಬಂದು ನಮಗೆ ತರಲಿ ಮಾಡಿದ್ರು. ಹಂಗಾಗಿ ನಾವೆಲ್ಲ ಒಕ್ಕಟ್ಟಾಗಿ ಮಾಡಿದ್ವಿ. ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕೆಲಸ ಮಾಡಿರ್ತೀವಲ್ಲ, ಅದು ಅವ್ರು ಬಂದು ಸರಿಯಾಗಿ ಟೈಮಿಗೆ ಬಂದು ಲಾಗಿನ್ ಹಾಕಿ ಜನಗಳು ಕೆಲಸ ಮಾಡಿ ಆ ಸ್ಟೇಟ್ಮೆಂಟ್ ಎಲ್ಲ ಕರೆಕ್ಟಾಗಿ ಅವ್ರು ಕೊಟ್ಟಿದ್ರೆ ಇವತ್ತು ಯುವ ಲಾಗಿನಿಗೆ ಹೋಗ್ತಿದ್ದಿಲ್ಲ. ಇವನೇ ಕೊಳಪೆ ಕಾಮಗಾರಿಕೆ ನಮಗೆ ಅನ್ಯಾಯವಾಗಿ ಸುಮ್ಮನೆ ಅನಾವಶ್ಯಕವಾಗಿ ನಮ್ಮ ಮೇಲೆ ಆರೋಪ ಮಾಡಿದರೆ ಇದು ಅವ್ನಿಗೆ ಕರೆದು ಕೇಳ್ರಿ. ಪ್ರಶ್ನೆ ರೀ, ನೀವು ಓದಿರಿ, ದೊಡ್ಡವರಿದ್ರಿ, ಕರೆದು ಕೇಳ್ರಿ. ಅದು ಅವ್ನು ತಪ್ಪು ಮಾಡ್ಯಾನೋ ಇಲ್ಲ ಅನ್ನೋದು. ಯಾರು ತಪ್ಪು ಮಾಡ್ಯಾರೋ ಅವ್ರ ಮೇಲೆ ಕ್ರಮ ತಗೊಳ್ರಿ. ಸರ್ಕಾರ ಐತೆ, ಪಂಚಾಯತಿ ಅಭಿವೃದ್ಧಿ ಇದಾರೆ, ಇದಾರೆ. ನಿನ್ನೆ ಯಾವುದೋ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು. ಏನಂತ? ಇಲ್ಲ, ಇವರು ಬಿಲ್ ಸುಮ್ಮನೆ ಕೆಲಸ ಮಾಡಿಲ್ಲ, ಬಿಲ್ ಮಾಡ್ಕೊಳಕ್ ಬರ್ತಾ ಇದ್ದಾರೆ, ಸೈನ್ ಮಾಡ್ಲಿಕ್ಕೆ ಈ ರೀತಿ ನನ್ನ ಮೇಲೆ ಈಗ ತಡಿ, ಅದನ್ನೇ ಅವನು ಪರಿಶೀಲನೆ ಮಾಡ್ರಿ. ಈಗ ಯಾರಿಗೆ ಬೇಬಿಷ್ಟ ಮಾಡ್ಯಾರ, ಯಾರು ಇದು ಲೂಟಿ ಮಾಡ್ಯಾರ, ನಾವು ಮಾಡಿವ, ಇನ್ನು ಸುಮ್ಮನೆ ಬಿಲ್ ಬಿಡಿಸ್ಕೊಂತಿದ್ವಿ, ಅವನಿಗಿಲ್ಲ. ನಮ್ಗಿಂತ ಜಾಸ್ತಿ ಅವನಿಗೆ ಗೊತ್ತು. ಕೇಳ್ರಿ ಅವನಿಗೆ. ಅವನು ನಾವು ಒಂದು ಬಿಲ್ಲು NRG 15 ಫೈನಾನ್ಸಿಂದು ಒಂದು ಬಿಲ್ಲು ಹಂಗೆ ಬಿಲ್ ಮಾಡಿಕೊಡ್ರಿ, ಕೆಲಸ ಕಾಮಗಾರಿಕೆ ಆಗಲಿಲ್ದಂಗೆ ಅಂತ ಹೇಳಿದ್ದಕ್ಕೆ ನಾವು ನಿಲ್ಲಿಸಿದ್ವು. ಕಾಮಗಾರಿಕೆ ಆಗಬೇಕು, ಅದು ಬಿಲ್ ಆಗಬೇಕು. ಯಾಕಂದರೆ ನಾಳೆ ಬೆಳಿಗ್ಗೆ ಇಂಕ್ವೈರಿಗೆ ಬಂದಾಗ ನಾವೆಲ್ಲ ಹೊಣೆಗಾರರಾಗ್ತೀವಿ. ಅದಕ್ಕೆ ಅವನು ಅರ್ಥ ಮಾಡ್ಕೊಳಕದು, ಅದು ಮಾಡ್ಕೊಂಡಿಲ್ಲ.
ಇನ್ನೊಂದು ಜನಗಳನ್ನ ಸಂಪರ್ಕದಾಗ ಇಟ್ಕೊಂಡಿದ್ರೆ ಅವ್ನಿಗೆ 19 ಮಂದಿ ಯಾಕೆ ಬಂದಿಲ್ಲಿ ವಿಶ್ವಾಸ ಮಾಡ್ತಿದ್ರು? ಹೌದ್ರಾ? ಈಗ ಲಾಗಿನಿಗೆ ಹೋಗೈತಲ್ಲ, ಲಾಗಿನಿಗೆ ಹೋದಾಗಲೇ ಇವನು ಎಂಥ ಕ್ರಿಮಿನಲ್ ಅಂತ ಗೊತ್ತಾಗುತ್ತೆ. ಅಲ್ಲ ಸರ್, ಅವ್ರು ಸೈನ್ ಮಾಡಲಿದ್ದಕ್ಕೆ ಲಾಗಿನಿಗೆ ಹೋಯ್ತು. ಟೈಮ್ ಇರುತ್ತೆ ಸರ್. ಇವರು ಅಧ್ಯಕ್ಷರು PDO ಹಾಕಿರ್ತಾರೆ, ಅಧ್ಯಕ್ಷ ಹಾಕಿಲ್ಲ ಅಂದ್ರೆ USR ಲಾಗಿನ್ USR 15 ದಿನ ಟೈಮ್ ಇರುತ್ತೆ ಸರ್. ಅವ್ರು ಬೇಗ ಹಾಕಿದ್ರೆ ಕೂಲಿಕಾರರಿಗೆ ದುಡ್ಡಿಗೆ ಇನ್ನೊಂದು ಯಾವ್ದಾವ್ದೋ ಬಿಲ್ ಮಾಡಿಸ್ಕೊಂಡು ಬಂದು ಇದಕ್ಕೆಲ್ಲ ಸೈನ್ ಮಾಡಿದ್ರೆ ನಾನೆಲ್ಲ ಈ ಉದ್ಯೋಗ ಖಾತ್ರಿವಾಗಲಿ 15 ಫೈನಾನ್ಸಿಂದ ಆಗಲಿ ಎಲ್ಲದೂ ನಾನು ಸೈನ್ ಮಾಡ್ತೀನಿ. ನನ್ನ ಬಿಲ್ ಆಗಲಿ ಅಂದ್ರೆ ನಾನು ಸೈನ್ ಮಾಡಲ್ಲ ಅಂತ ಹೋದ. ಅವತ್ತೇ ಲಾಸ್ಟು ನಾವು IAS ತಂದು, ಯಾಕಂದರೆ ದೊಡ್ಡ ಊರು ಸರ್, ಪಂಚಪೀಠ, ಇದು ಹಬ್ಬ ಹುಣಿವಿ, ನೀರಿಲ್ಲಂದ್ರೆ 8 ದಿವಸ ನಾವು ಸಮಸ್ಯೆ ಪಟ್ಟಿವಲ್ಲ, ಒಂದು ತಿಂಗಳ, ಅದು ಯಾರಿಗೂ ಬೇಡ. ಅದು ಆ ಥರ ನಾವು ಪಟ್ಟಿವಿ ನಾವು. ಯಾಕಂದರೆ ಅವ್ನು ಬಂದು ತಮ್ಮ ಹಾಕಿದ್ರಲ್ಲ, ಮೋಟ್ರ್ ಎತ್ತಿದ ಬಿಲ್ ಕೊಡೋಕ್ಕಾಗೋದು ಎದಕ್ಕನ ಆಗಲಿ, ಆ ಥರ ಕೆಲಸನೇ ಮಾಡಿಲ್ಲ ಅವನು. ಬಂದು ಇಲ್ಲಿ ಮಾಡಿದರೆ ನಾವೇ ವಿಶ್ವಾಸಕ್ಕೆ ವಿಶ್ವಾಸಕ್ಕೆ ಹೋಗ್ತಿದ್ವಿ ನಾವು. MR ಆಫ್ ಕಟ್ಕೊಂತ ಮಾಡ ಸೈನ್, ಅದು 3 ತಾಲೂಕಿನ ಕಲ್ತ ಇಲ್ಲೇ ಆಗ್ತಾರೆ ಅಂತೆ. ಅವ್ರ ಹತ್ರ ದುಡ್ಡು ಸೈನ್ ಮಾಡಿ ಕೊಟ್ಟಾನ ಸರ್. ಅರ್ಥ ಮಾಡ್ಕೊಳಕ್ಕೆ ಸರ್ MRF ಗಡ್ಬೇಕಂತ ಒಂದು 3 ತಾಲೂಕಿನ ಕಸವಿನವರೆಗೆ ಇದು ಮಾಡಿದ್ದಾರೆ, ಜಾಗನ ಸೆಲೆಕ್ಷನ್ ಮಾಡಿದ್ರು. ನಾವು ಮೀಟಿಂಗ್ನೊಳಗೆ ಬೇಡ, ಅದು ನಮ್ಮೂರಿಗೆ ಯಾರು ಸ್ಮೆಲ್ ಬರುತ್ತಂತ ಬೇಡ ಅಂತ ಹೇಳಿದ್ದಾರೆ. ಆದರೆ ಯಾರ ಗಮನಕ್ಕೆ ಬರದಂಗೆ ಅವರು ಪರ್ಮಿಷನ್ ಕೊಟ್ಟರು ಅಧ್ಯಕ್ಷ. ಮತ್ತೆ ಅನುದಾನ ಹಂಚಂಗಾರ ತಾರತಮ್ಯ ದೌರ್ಜನ್ಯ, ಅವ್ರೇನು ಮಾಡ್ತಾರೆ ಅವ್ರಿಗೆ ಕೊಡ್ತೀರಿ, ಇವ್ರೇನು ಮಾಡ್ತಾರೆ ಇವ್ರಿಗೆ ಕೊಡ್ತಾರೆ, ನಮಗೆ ಅಷ್ಟು ಬೇಕು ಅಷ್ಟು ಉಳಿಸ್ಕೊಳಕ್ಕೆ. ಸುಮ್ಮನೆ ನಮಗೆ ಅನ್ಯಾಯ ಹೇಳಿ ಅನ್ಯಾಯ ಮಾಡ್ಯಾರ, ನಮಗೆ ಬಿಲ್ ಮಾಡಿಲ್ಲ, ಅವ್ನು ತಪ್ಪಿದ್ದು